ಯಾರೋ ಬೆಕ್ಕನ್ನು ಸಾಕ್ಲಿಕ್ ಆಗದೆ ತಗೊಂಬಂದ್ ಮಧ್ಯ ರೋಡ್ ಅಲ್ಲಿ ಬಿಟ್ಬಿಟ್ಟು ಹೊಂಟೋಗಿದ್ದಾರೆ. ಪಾಪ ಈ ಬಿಸ್ಲಲ್ಲಿ ಪಾಪ ಅವಕ್ಕೇನ್ ಗೊತ್ತಾಗುತ್ತೆ. ಅಲ್ಲಿ ಇಲ್ಲಿ ಓಡಾಡ್ಕೊಂಡವೆ. ಈ ನನ್ ಮಕ್ಳಿಗ್ ಮನುಷ್ಯತ್ವನೇ ಕಳ್ಕೊಂಬಿಟ್ಟವ್ರಲ್ಲ ಈ ಜನಗಳು. ಏನಾಗಿದ್ಯೋ ಈ ಜನಗಳಿಗೆ ಒಂದು ಗೊತ್ತಿಲ್ಲ. ಒಂದ್ ಹೊತ್ತು ಹೊತ್ತು ಹಾಲಾಕಕ್ಕೂ ಕಷ್ಟ ಆಗ್ಬಿಟ್ಟಿದೆ ಈ ಜನಗಳಿಗೆ. ನಾನ್ ಬೇಕು ಅಂತ ವಿಡಿಯೋ ಮಾಡ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಪಾಪ ಈ ಬೆಕ್ಕುಗಳು ನನ್ಗೆ ಯಾಕೋ ಒಂಥರ ಬೇಜಾರಾಗೋಯ್ತು. ನಾನೇ ತಗೊಂಡೋಗಿ ಸಾಕೋಣ ಅಂದ್ರೆ ಈಗ ಆಫೀಸಲ್ಲಿ ಇದ್ದೀನಿ. ಸಂಜೆ ಮೇಲೆ ಏನಾದ್ರು ಇಲ್ಲೇ ಇದ್ರೆ ಕರ್ಕೊಂಡೋಗಿ ಖಂಡಿತ ನಾನೇ ಸಾಕೊಂತೀನಿ, ಮಿಸ್ ಇಲ್ದೆ. ಯಾಕ ತುಂಬಾ ಹೊತ್ತಿಂದ ಏನು ತಿಂದೆ ಹಸ್ಕೊಂಡಿದ್ವು. ನಾನು ಫೈನಲಿ ತಂದ ಹಾಲು ಹಾಕ್ತೆ. ಪಾಪ ಇವಾಗ ಖುಷಿಯಿಂದ ಕುಡಿತಾ ಐತೆ ಬೇಕು. ತುಂಬಾ ಖುಷಿ ಆಗ್ತಾ ಇದೆ ನಂಗೂನು. ಇನ್ನ ಹಿಡ್ಕೊಳಕ್ ಹೋದ್ರೆ ಬೆಕ್ಕು ಓಡೋಗುತ್ತೆ ಅಂತ ದೂರದಿಂದ ನಿಂತ್ಕೊಂಡಿದೀನಿ. ನೀವೇನು ಅನ್ಕೊಂಬೇಡಿ, ಇಲ್ಲಿಂದಾನೆ ಆಗ್ತಾ ಇದ್ದಾನೆ ಏನೇನು ಅಂತ. ಐತೆ ಹಾಕ್ಬಿಡ್ತೀನಿ, ತಗೊಂಡೋಗಿ ನೋಡೋಣ. ಬಾರೋ 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 ಮನೆ. ಏನು ಮಾಡಲ್ಲ ಕಣ್ ಬಾರೋ. ನಿನಗೆ ಅಂತಾನೆ ತಗೊಂಬಂದಿನಿ ಕಣ್ ಬಾರೋ. ದಯವಿಟ್ಟು ಯಾರು ಈ ತರ ಬೆಕ್ಕುಗಳನ್ನು ರೋಡ್ ತಂದು ಬಿಡಕ್ ಹೋಗ್ಬೇಡಿ. ನಿಮ್ ಕೈಲಿ ಸಾಕಾಗಿಲ್ಲ ಅಂತಂದ್ರೆ ಹೇಳಿ, ಬೇರೆ ಯಾರಾದ್ರೂ ಇದ್ರೆ ಕೊಡಿ, ಅವ್ರ ಅವ್ರಾದ್ರೂ ಸಾಕು ಅಂತಾರೆ. ಯಾರು ಈ ತರ ತಪ್ಪುಗಳನ್ನು ಮಾಡಬೇಡಿ.